ಕಾಸಿಂದ ಗಣಪ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನೀವು ಇದೇ ಫಸ್ಟ್ ನಾನು ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೆಳಗಡೆ 2 XML ಲಿಂಕ್ ಕೊಟ್ಟಿರ್ತೀನಿ, ಫುಲ್ ಪ್ರಾಜೆಕ್ಟ್ ಲಿಂಕನ್ನು. ಅವೆರಡೂ ನಿಮ್ಮ ಆಲ್ರೆಡಿ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಎರಡೂ ಇನ್ಪುಟ್ ಮಾಡ್ಕೊಂಡಾದಮೇಲೆ ಫಸ್ಟ್ ಒಂದು ಇದೆಯಲ್ಲ, ಇದನ್ನು ನೋಡ್ಕೋಬೋದು. ಈ ರೀತಿ ಓಪನ್ ಇರುತ್ತೆ, ಇದನ್ನು ನೋಡ್ಕೋಬೋದು ನೀವು. ಈ ರೀತಿ ಆಗುತ್ತೆ. ಆದರೆ ಇದರೊಳಗೆ ಮ್ಯೂಸಿಕ್ ಇರೋದಿಲ್ಲ. ಪ್ರಿವ್ಯೂ ವಿಡಿಯೋ ಇದೆಯಲ್ಲ ಸೇಮ್ ಅದೇ ರೀತಿ ಮ್ಯೂಸಿಕ್ ಇರೋದಿಲ್ಲ. ಅದು ಮ್ಯೂಸಿಕ್ ಕೆಳಗಡೆ ಇನ್ನೊಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಇರುತ್ತಲ್ಲ ಅದರೊಳಗೆ ಇರುತ್ತೆ. ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಇದನ್ನು ಕಾಪಿ ಮಾಡಿಕೊಂಡು ಅದು ಇನ್ನೊಂದು ಪ್ರಾಜೆಕ್ಟ್ ಲಿಂಕ್ ಇದೆಯಲ್ಲ ಇದಕ್ಕೆ ಬಂದು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದಮೇಲೆ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನಾವು ನೋಡ್ಬೋದು. ಈಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಈ ರೀತಿ ಲಾಸ್ಟ್ವರೆಗೂ ಇಟ್ಕೊಂಡು ಈ ರೀತಿ ಇದು ಫಸ್ಟ್ ಒಂದು ಬೀಟ್ ಮಾರ್ಕ್ ಇದೆಯಲ್ಲ ಅದ್ರ ಮ್ಯಾಗೆ ಈ ರೀತಿ ಬರೋ ಮಟ್ಟ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಬೋದು ನೀವು. ಈ ರೀತಿ ಕಾಣಂಗೆ ಈ ರೀತಿ ಇಟ್ಕೊಳ್ಳಿ. ನಿಮ್ಮದು ಬೈಕ್ ಇಲ್ಲ ಅಂದರೂ ಓಕೆ, ಒಟ್ಟು ಯಾವ್ದಾರ ಫೋಟೋ ಆಗಲಿ ಇದೇ ಥರ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಇಟ್ಕೊಂಡು ನೋಡ್ಬೋದು. ಈ ರೀತಿ ಇಟ್ಕೊಂಡಾದ್ಮೇಲೆ ಕೆಳಗಡೆ ಒಂದು ಫೈಲ್ ಕೊಟ್ಟಿರ್ತೀನಿ. ನಾನು ಫಸ್ಟ್ ಒಂದು ಫೋಟೋ ಕೊಟ್ಟಿರ್ತೀನಲ್ಲ ಅದರೊಳಗೆ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ನೋಡ್ಬೋದು ಫಸ್ಟ್ ಒಂದು ಇತ್ತಲ್ಲ ಅದೇ ರೀತಿ ಬರುತ್ತೆ. ಪೇಸ್ಟ್ ಮಾಡಿದಾದಮೇಲೆ ಅದೇ ರೀತಿ ಇದಕ್ಕೆ ನೆಕ್ಸ್ಟ್ ಬಂದಾದಮೇಲೆ ಇಲ್ಲಿ 2 ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಈಗ ಒಂದು ಫೋಟೋ ಈ ರೀತಿ ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಫಸ್ಟು 2 ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಫಸ್ಟ್ ಸೆಕೆಂಡ್ ಒಂದು ಇದೆಯಲ್ಲ ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಾದ್ಮೇಲೆ 2 ಬೀಟ್ ಮಾರ್ಕಿಗೆ ಇಟ್ಕೊಂಡು ಇವೆರಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಒಂದು ಇದೆಯಲ್ಲ ಅದನ್ನು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿ ಕೆಳಗಡೆ ಬಂದಾದಮೇಲೆ ಇಲ್ಲಿ ಫಸ್ಟ್ ಒಂದು ಇದೆಯಲ್ಲ ಇದಕ್ಕೆ ಬಂದು ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ನೀವು ಫಸ್ಟ್ ಹಾಕಿದ್ರಲ್ಲ ಇದಕ್ಕೆ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದ್ಮೇಲೆ ಇದನ್ನು ಇದೆಯಲ್ಲ ಈ ಮಾರ್ಕ್ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದನ್ನು ನಿಮ್ಮ ವಿಡಿಯೋ ಮೇಲೆ ಇಟ್ಕೊಳ್ಳಿ. ಇಟ್ಕೊಂಡು ಇದ್ರ ಮೇಲೆ ಎಡಿಟ್ ಗ್ರೂಪ್ನಾಗ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರೋ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಆ ಫೋಟೋನ ಈ ರೀತಿ ಕೆಳಗಡೆ ಸ್ಲೈಡ್ ಮಾಡಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದು ಮೇಲ್ಗಡೆ ಇದೆಯಲ್ಲ ಇದಕ್ಕೆ ಬಂದು ಇದಕ್ಕೆ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಇತ್ತಲ್ಲ ಫೋಟೋನ ಡಿಲೀಟ್ ಮಾಡಿಬಿಡಿ. ಈ ಫೋಟೋನ ಕರೆಕ್ಟಾಗಿ ಝೂಮ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಝೂಮ್ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಝೂಮ್ ಮಾಡ್ಕೊಂಡು ಇಟ್ಕೊಂಡು ಬ್ಯಾಕ್ ಬನ್ನಿ. ಈಗ ಬ್ಯಾಕ್ ಬಂದಾದಮೇಲೆ ನೋಡ್ಬೋದು ಸೇಮ್ ಅದೇ ರೀತಿ ಬರುತ್ತೆ. ಅದೇ ರೀತಿ ಬಂದಾದಮೇಲೆ ಮತ್ತು ಈಗ ನೆಕ್ಸ್ಟ್ ಫೋಟೋ ಇದಕ್ಕೆ ಈ ರೀತಿ ಫೋಟೋ ಹಾಕ್ಕೊಂಡು ನೀವು ಸೈಜ್ ಕರೆಕ್ಟಾಗಿ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಸೆಟ್ಟಿಂಗ್ ಮಾಡಿಕೊಂಡು ನೋಡುವ ಈ ರೀತಿ ಇಟ್ಕೊಂಡು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಫೋಟೋನ. ಈ ರೀತಿ ಇಟ್ಕೊಂಡು ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೂ ಈ ರೀತಿ ಸ್ಲೈಡ್ ಮಾಡಿಕೊಂಡು ಕೆಳಗಡೆ ಇದೆಯಲ್ಲ ಇದರೊಳಗೆ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಇವೆರಡಕ್ಕೂ ಅದೇ ಇದಕ್ಕೆ ತೋರಿಸಿದ್ನಲ್ಲ ಈ ಫೈಲಿಗೆ ಅದೇ ರೀತಿ ಮಾಡಿ. ಅಷ್ಟೆಲ್ಲ ಮಾಡಿದಾದ್ಮೇಲೆ ಕೆಳಗಡೆ ನಾನು ಕೊಟ್ಟಿರೋ ಇವು ಇಷ್ಟೂ 5 ಫೈಲ್ ಇದೆ. 5 ಫೈಲ್ ಕರೆಕ್ಟಾಗಿದೆ ಅಂತ ಇಲ್ಲಿ ನೋಡ್ಕೊಳ್ಳಿ. ಇದ್ರೆ 5 ಫೈಲ್ ಇದ್ದರೆ ಡಿಲೀಟ್ ಮಾಡಿಬಿಡಿ. 6 ಅಂತ ಬಂತು ಅಂದರೆ ಮತ್ತು ನೀವು ಹಾಕಿರೋದ್ರಾಗೂ ಒಂದು ಡಿಲೀಟ್ ಆಗುತ್ತೆ. ಆ 5 ಇದ್ದರೆ ಕರೆಕ್ಟಾಗಿ ಡಿಲೀಟ್ ಮಾಡಿಬಿಡಿ ಅವನ್ನು. ಇಷ್ಟಾದಮೇಲೆ ವಿಡಿಯೋ ಆಗಿರುತ್ತೆ. ನೋಡ್ಬೋದು ಪ್ರಿವ್ಯೂ ವಿಡಿಯೋ ಇದೆಯಲ್ಲ ಅದೇ ರೀತಿ ಆಗುತ್ತೆ. ಆಮೇಲೆ ನೀವು ಸೇವ್ ಮಾಡ್ಕೋಬೋದು ವಿಡಿಯೋನ. ಇಷ್ಟೇ ಆಯ್ತಾ, ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.